ಇವತ್ತು ಸದನ ಆರಂಭಕ್ಕೂ ಮುಂಚೆ ಬಿಜೆಪಿ ಕೂಡ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಶಾಸಕರ ಭವನದಿಂದ ಕಾಲ್ನಡಿಗೆಯಲ್ಲೇನೆ ಪ್ರತಿಭಟನಾ ರ್ಯಾಲಿಯನ್ನ ಆರಂಭಿಸಿದಂತಹ ಬಿಜೆಪಿಯ ನಾಯಕರು ಕಾಲ್ನಡಿಗೆಯಲ್ಲೇ ವಿಧಾನಸೌಧಕ್ಕೆ ಬಂದರು. ಆ ಟೈಮ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕಾರು ಬಂದಾಗ ಆ ಕಾರು ಹೋಗುವಾಗಲೂ ಕೂಡ ಘೋಷಣೆಗಳನ್ನು ಕೂಗಿದ್ರು, ಧಿಕ್ಕಾರವನ್ನು ಕೂಗಿದ್ರು. ಇವತ್ತು ಬೆಳಗ್ಗೆನೆ ಸಿದ್ದರಾಮಯ್ಯ ಅವರಿಗೆ ಪ್ರತಿಭಟನೆಯ ಒಂದು ಬಿಸಿ ತಟ್ಟಿದಂತೆ ಕಾಣಿಸ್ತು. ಸಿಎಂ ಸಿದ್ದರಾಮಯ್ಯ ಅವರ ಕಾರು ವಿಧಾನಸೌಧಕ್ಕೆ ಬಂದಾಗ ಅಲ್ಲೇ ಇದ್ದಂತಹ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಧಿಕ್ಕಾರಗಳನ್ನು ಕೂಗಿ ಘೋಷಣೆಗಳನ್ನು ಕೂಗಿದ್ರು. ಇನ್ನು ಇವತ್ತಿನಿಂದ ಮುಂಗಾರು ಅಧಿವೇಶನ ಆರಂಭವಾಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸೆಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ನಿಲುವಳಿ ಸೂಚನೆಯನ್ನ ಮನ್ನಣೆ ಮಾಡಿದಿರಿ. ಯಾವುದೇ ಕಾರಣಕ್ಕೂ ಈ ದಲಿತರ ಹಣವನ್ನ ನುಂಗಿದಂತ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರಬಾರದು. ಅಲ್ಲಿವರೆಗೂ ನಮ್ಮ ಹೋರಾಟವನ್ನ ನಾವು ಮಾಡ್ತೀರಿ. ಸಿಬಿಐಗೆ ಕೊಡಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಇದರ ಹೋರಾಟವನ್ನ ನಾವು ವಿಧಾನಸಭೆ ಒಳಗಡೆನೂ ನಾವು ಮಾಡೋರಿದ್ದೀರಿ. ಅದೇ ರೀತಿ ಮೂಢ ಹಗರಣನೂ ಕೂಡ ದೊಡ್ಡ ಹಗರಣ. ಇವತ್ತು ಮುಖ್ಯಮಂತ್ರಿಗಳು ಬಚಾವ್ ಆಗೋದಕ್ಕೆ ಅವರು ನ್ಯಾಯಾಂಗ ತನಿಖೆಗೆ, ಅದು ರಿಟೈರ್ಡ್ ಜಡ್ಜ್ ಮುಖಾಂತರ ಯಾವಾಗ ಸಿಎಂ ಮೇಲೆ ಆಪಾದನೆ ಬರ್ತೈತೆ ಅದಕ್ಕೆ ನ್ಯಾಯಾಂಗ ತನಿಖೆ, ಅದು ರಿಟೈರ್ಡ್ ಜಡ್ಜು. ಬೇರೆಯವ್ರ ಮೇಲೆ ಬಂದಾಗ ಯಡಿಯೂರಪ್ಪನವ್ರು ಬಂದ ಮೇಲೆ SIT, ರೇವಣ್ಣನ್ ಬಂದ್ರೆ SIT, ಬೇರೆ ಯಾರ ಮೇಲೆ ಬಂದ್ರೂ ಕೂಡ SIT ತನಿಖೆ. ಇವ್ರ ಮೇಲೆ ಬಂದ್ರೆ ಮಾತ್ರ ನ್ಯಾಯಾಂಗ. ಅಂದ್ರೆ ಹಿಂದೆ ಕೆಂಪಣ್ಣ ಆಯೋಗ ಮಾಡಿ ಮುಚ್ಚಾಕಿದ್ರಲ್ಲ, ಹಂಗೆ ಮುಚ್ಚಾಕಕ್ಕೆ ನಾವು ಯಾವುದೇ ಕಾರಣಕ್ಕೂ ಈ ಬೋಗಸ್ ತನಿಖೆಗೆ ನಾವು ಒಪ್ಪಿಗೆ ಕೊಡಲ್ಲ. ಎಲ್ಲ ಹೆಂಗೆ SIT ಅನ್ನ ಮಾಡಿದರೆ ಇದಕ್ಕೆ CBI ತನಿಖೆ ಆಗಬೇಕು. ಯಾಕಂದ್ರೆ 3-4 ಸಾವಿರ ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ, ಸಾವಿರಾರು ಸೈಟ್ಗಳನ್ನ ಲೂಟಿ ಮಾಡಿದ್ದಾರೆ. ಸುಮಾರು 86,000 ಜನ ಸೈಟ್ಗೋಸ್ಕರ ಕಾಯ್ತಾ ಇದ್ದಾರೆ. ಇವತ್ತು ಇದೇ ಸಂದರ್ಭದಲ್ಲಿ ಮುಡಾ ವಾಲ್ಮೀಕಿ ನಿಗಮ ಹಗರಣದ ಬಗ್ಗೆ ಬಿಜೆಪಿ ಸಂಘರ್ಷವನ್ನು ನಡೆಸ್ತಾ ಇತ್ತು. ಇದ್ರ ಬಗ್ಗೆ BY ವಿಜಯೇಂದ್ರ ಕೂಡ ಮಾತನಾಡಿದರೆ, ಮುಡಾ ಹಗರಣವನ್ನು CBI ತನಿಖೆಗೆ ಕೊಡಲೇಬೇಕು, ಸದನದ ಹೊರಗೆ ಮತ್ತು ಒಳಗೆ ಹೋರಾಟ ಮಾಡ್ತೀವಿ, ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಹೋರಾಡ್ತೀವಿ ಅಂತ ಹೇಳಿ BY ವಿಜಯೇಂದ್ರ ಕೂಡ ಮಾತನಾಡಿದ್ದಾರೆ. ಮೂಢ ಹಗರಣವನ್ನ ನಿನ್ನೆ ದಿನ ನಾಟಕ ಮಾಡಿದ್ದಾರೆ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಇವತ್ತು ವಿಚಾರಣೆ ಆಗಬೇಕು ಅಂತ ಹೇಳಿದರೆ ಅದನ್ನ ಬದಿಗಿಟ್ಟು CBI ತನಿಖೆ ಕೊಡಬೇಕು. ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಮೈಸೂರು ಮೂಢ ಹಗರಣ ದೊಡ್ಡ ಹಗರಣ. ಇದು ಒಂದು ಕಡೆ ಮುಖ್ಯಮಂತ್ರಿಗಳ ಕುಟುಂಬನೇ ಮೂಢ ಹಗರಣದಲ್ಲಿ ಪಾಲ್ದಾರಿದ್ದಾರೆ, ಮತ್ತೊಂದು ಕಡೆ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನ ಪಡ್ಕೊಂಡು ಆ ದುಡ್ಡನ್ನ ಲೋಕಸಭಾ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ. ಹಾಗಾಗಿ ನೀವು ಹೇಳ್ದಂಗೆ ಕೇಳೋದಕ್ಕಾಗೋದಿಲ್ಲ. ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ, ಮೂಢ ಹಗರಣ ಏನಿದೆ CBI ತನಿಖೆ ಕೊಡಲೇಬೇಕು. ಸದನದ ಹೊರಗಡೆನೂ ಕೂಡ ಈ ವಿಚಾರವಾಗಿ ಎತ್ತುಕೊಂಡು ಹೋರಾಟ ಮಾಡಿದ್ದೇವೆ. ಸದನದ ಒಳಗಡೆನೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಇದು ಮೂಢದನ್ನ CBI ತನಿಖೆ ಕೊಡಬೇಕು, ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು. ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮಾಡೋರಿದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಹಿಂದ ರಾಜಕಾರಣ ಮಾಡಿ ರಾಜಕೀಯವಾಗಿ ಅಹಿಂದವನ್ನು ಮೆಟ್ಲಾಗಿ ಮಾಡಿಕೊಂಡ್ರು. ಈಗ ಅಲ್ಪಸಂಖ್ಯಾತರ ನಿಗಮದಲ್ಲೂ ಭ್ರಷ್ಟಾಚಾರ, ವಕ್ಫ್ ಬೋರ್ಡ್ನಲ್ಲೂ ಭ್ರಷ್ಟಾಚಾರ, ಹಿಂದುಳಿದ ನಿಗಮದಲ್ಲೂ ಭ್ರಷ್ಟಾಚಾರ, ದಲಿತರ ಹಣವನ್ನು ಲೂಟಿ ಹೊಡೆದಿದ್ದಾರೆ. ಅಂದರೆ ಆಡುಮುಟ್ಟದ ಸೊಪ್ಪಿಲ್ಲ ಅನ್ನೋವಂಥ ಗಾದೆ ಎಷ್ಟು ಸತ್ಯವೋ ಹಾಗೆಯೇ ಸಿದ್ದರಾಮಯ್ಯ ಸರ್ಕಾರ ಮಾಡದೇ ಇರುವಂಥ ಭ್ರಷ್ಟಾಚಾರವೂ ಯಾವುದೂ ಇಲ್ಲ, ಎಲ್ಲದರಲ್ಲೂ ಭ್ರಷ್ಟಾಚಾರ ಮಾಡಿದ್ದಾರೆ, ಅದೂ ಅಷ್ಟೇ ಸತ್ಯ. ಹಾಗಾಗಿ ಭ್ರಷ್ಟಾಚಾರದ ನೀತಿ, ಆ ಭ್ರಷ್ಟಾಚಾರ ಮಾತ್ರ ಇರುವಂಥ ದಾರಿ. ಅವ್ರು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು. ಅವ್ರು ಯಾವುದೋ ಸಂಪುಟದ ಸಹೋದ್ಯೋಗಿಗಳ ಮೇಲೆ ಆರೋಪ ಬಂದರೆ ಅವ್ರು ತನಿಖೆಗೆ ಆದೇಶ ಮಾಡ್ಬೋದು. ಸ್ವಯಂ ಅವ್ರ ಮೇಲೆ ಆರೋಪ ಬಂದರೆ ಅವ್ರಿಗಿರುವಂಥ ಏಕೈಕ